ಹಾಯ್ ಸಲ್ಮಿಲ್ ನಮಸ್ತೆ ಅಸ್ಲಾಂ ವಲೈಕುಂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಈಸ್ ಟ್ರಾವೆಲ್ ಟಾಕ್ಸ್. ಪ್ರೀತಿಯ ಸ್ನೇಹಿತರೆ, ಕುದುರೆಮುಖ ಕರ್ನಾಟಕದಲ್ಲಿರುವಂತಹ ಬಹಳ ಸುಂದರವಾದಂತಹ ಟ್ರೆಕ್ಕಿಂಗ್ ಕುದುರೆಮುಖ. ಅದು ನಮ್ಮ ಹತ್ರ ಗೈಡ್ ಇದೆ. ಜೀಪ್ ಬೇಕಾ, ಯಾವಾಗ ಬುಕ್ ಮಾಡಬೇಕು, ಹೇಗೆ ಹೋಗ್ಬೇಕು ಅನ್ನೋದನ್ನ ಇವತ್ತು ನಾನು ತಿಳಿಸ್ಕೊಡ್ತಿದ್ದೇನೆ. ನಾನು ಇವತ್ತಿರುವಂಥದ್ದು ಕರ್ನಾಟಕದ ಕುದುರೆಮುಖದಲ್ಲಿರುವಂಥ ಬಾಲ್ಗಲ್. ಇಲ್ಲಿಂದಲೇ ಕುದುರೆಮುಖ ಟ್ರೆಕ್ಕಿಂಗ್ನ ಶುರು ಆಗುತ್ತೆ. ಇದಕ್ಕಿಂತ ಮೊದಲು ನಾವು ಇಲ್ಲಿಂದ ಹೋಗ್ಬೇಕಂತ ಹೇಳಿದ್ರೆ ಆಫ್ ರೋಡ್ ಜೀಪಲ್ಲಿ ಹೋಗಬೇಕು. ಹೇಗೆ ಹೋಗಬೇಕು, ಎಷ್ಟು ಖರ್ಚಾಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ತೇನೆ. ಇಲ್ಲಿಂದ 7 ಕಿಲೋಮೀಟರ್ ಜೀಪಲ್ಲಿ ಹೋಗ್ಬೇಕು. ನೋಡಿ, ಜೀಪ್ ರೆಡಿ ಆಗಿದೆ. ಆರ್ ಯು ರೆಡಿ ಗೈಸ್? ಓಕೆ, ಸೂಪರ್. ಸೊ ಫ್ರೆಂಡ್ಸ್, ನಾವು ಇಲ್ಲಿಂದ ಈಗ ಆಫ್ ರೋಡ್ ಟ್ರೆಕ್ಕಿಂಗ್ ಶುರು ಮಾಡಿದ್ದೇವೆ. ಗೈಸ್, ಹೇಗೆ? ಈಗ ಶುರು ಆಗಿದೆ ಟ್ರೆಕ್ಕಿಂಗ್. ನೋಡೋಣ ಹೇಗಿದೆ ಅನ್ನುವಂಥದ್ದು. ಒಳ್ಳೆ ಮಳೆ ಬರ್ತಾ ಇದೆ. ನೋಡೋಣ, ನಿನ್ನೆ ಎಲ್ಲ ಬಂದಾಗಿತ್ತು, ಇವತ್ತಷ್ಟೇ ಶುರು ಆಗಿರುವಂತದ್ದು ಟ್ರೆಕ್ಕಿಂಗ್. ಬನ್ನಿ, ಆಫ್ ರೋಡ್ ಮಜಾ ತಗೊಳ್ಳೋಣ. ನೋಡಿದ್ರಲ್ಲ ಸ್ನೇಹಿತರೆ, ಒಂದು ಸಖತ್ತಾಗಿರುವಂತ ಒಂದು ಜೀಪ್ ರೈಡ್ ಅನ್ನ ಮಾಡ್ಕೊಂಡು ಬಂದ್ವಿ. ಅಲ್ಲಿಂದ ಒಂದು ಬಿಟ್ಟಿರ್ತಾರೆ, ಒಂದು 200 ಮೀಟರ್ ನಾವು ಮೇಲೆ ನಡ್ಕೊಂಡು ಹೋಗ್ಬೇಕು. ಎಲ್ಲ ಫುಲ್ ಆಫ್ ರೋಡ್ ಇದೆ. ನೀವು ಪರ್ಸನಲ್ ವೆಹಿಕಲ್ ಅಲ್ಲಿ ಬಂದ್ರು ಸಹ ಯಾವ ತರ ರೈಡಿಂಗ್ ಸ್ಕಿಲ್ ಇರಬೇಕು, ಇಲ್ಲ ಅಂತ ಅಂದ್ರೆ ನಿಮ್ಮನ್ನು ಹುಡ್ಕೊಂಡು ಬೇರೆ ಯಾರಾದ್ರೂ ಬರಬೇಕಾಗುತ್ತೆ. ಮತ್ತೊಂದು ವಿಷಯ ಅಂತ ಹೇಳಿದ್ರೆ, ಇಲ್ಲ ಫುಲ್ ಆಫ್ ರೋಡು. ಶಾಲೆ ಮಕ್ಕಳು ಕೂಡ ಆಫ್ ರೋಡಲ್ಲಿ ಜೀಪಲ್ಲಿ ಹೋಗ್ತಾರೆ. ಒಂದು ವೇಳೆ ಅವರು ಮನೆಯಿಂದ ಹೊರಡ್ತಾ ಮಲಗಿದ್ರೆ ಅಲ್ಲಿ ಹೋಗ್ತಾ ಎಲ್ಲ ಎಚ್ಚರಾಗಿ ನಿಂತು ಬಿಡ್ತಾರೆ. ಸೊ ಆ ಥರ ದಾರಿ ಇದೆ. ಬನ್ನಿ, ಈಗ ಜಾಸ್ತಿ ಮಾತಾಡೋದು ಬೇಡ, ಫಾರೆಸ್ಟ್ ಆಫೀಸ್ಗೆ ಹೋಗೋಣ. ನಾವೇನೆಲ್ಲ ಬುಕಿಂಗ್ ಮಾಡಿದ್ವಿ ಆ ಡೀಟೇಲ್ಸನ್ನು ಕೊಡೋಣ, ಟ್ರೆಕ್ಕಿಂಗನ್ನು ಶುರು ಮಾಡೋಣ. ಸ್ನೇಹಿತರೆ, ನಮ್ಮ ಜೊತೆ ಸುರೇಂದ್ರ ಅವರಿದ್ದಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ. ಎಷ್ಟು ಗಂಟೆ ಬರಬೇಕು, ಹೇಗೆ ಬರಬೇಕು, ಅದೇ ರೀತಿ ಯಾವ ರೀತಿಯ ಕಾನೂನುಗಳಿವೆ ಅನ್ನೋದನ್ನ ತಿಳಿಸ್ಕೊಡ್ತಾರೆ. ಸರ್, ನನ್ನ ಹೆಸರು ಸುರೇಂದ್ರ ಅಂತ. ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ವಾಚರ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ. ಇಲ್ಲಿ ಏನಂದರೆ 6 ಗಂಟೆಗೆ ಟ್ರೆಕ್ಕಿಂಗ್ ಸ್ಟಾರ್ಟ್ ಇರುತ್ತೆ ಟೈಮಿಸು. 6 ಗಂಟೆಯಿಂದ ಅಲ್ಲಿ 11 ಗಂಟೆ ಲಾಸ್ಟ್ ಟೈಮಿಸ್ 11 ಗಂಟೆ ಇರುತ್ತೆ. ಆಮೇಲೆ ಇಲ್ಲಿ ಏನಂದರೆ ಪ್ಲಾಸ್ಟಿಕ್ ಕವರ್ ಏನು ಮೇಲೆ ಅಲೋವಿಲ್ಲ. ಚಾಕ್ಲೇಟ್ ಬಿಸ್ಕತ್ ಏನು ತಂದರೂ ಎಲ್ಲ ಕವರು ಓಪನ್ ಮಾಡಿಸ್ತೀವಿ. ಬಿಸ್ಲೇರಿ ಬಾಟ್ಲು ತರಬೇಡಿ ಅಂತೀವಿ, ಆದರೂ ತರ್ತಾರೆ. ಬಿಸ್ಲೇರಿ ಬಾಟ್ಲು ಲೆಕ್ಕ ಅಂದರೆ ಅಲೋವೇ ಇಲ್ಲ ಅದು. ಮತ್ತು ವೈಟ್ ಬಾಕ್ಸ್ ಒಂದು ತರ್ತಾರೆ, ಅದು ಅಲೋವಿಲ್ಲ. ಸ್ಟೀಲ್ ಬಾಕ್ಸಲ್ಲಿ ಏನು ತರ್ತಾರೆ ಅದು ಪೂರ ಅಲೋವಿದೆ. ಆಮೇಲೆ ಇಲ್ಲಿ ಏನಂದರೆ ಜೀಪ್ನವರು 2000 ಅಮೌಂಟ್ ಅಂತಾರೆ. ಇಲ್ಲಿ ಆನ್ಲೈನ್ ಪೇಮೆಂಟು 575 ರೂಪಾಯಿ ಆನ್ಲೈನ್ ಪೇಮೆಂಟ್ ಇದೆ. ಆಮೇಲೆ 1000 ಗೈಡ್ ಅಮೌಂಟ್ ಕಳಿಸ್ತೀವಿ. ಗೈಡ್ 1 ಗಂಟೆಗೆ ವಾಪಸ್ ಮಾಡ್ಬೇಕು ಅಂತೀವಿ. ಬೆಳಗ್ಗೆ 6 ಗಂಟೆಗೆ ಬಂದವರಿಗೂ ಒಂದೇ ಟೈಮು, 11 ಗಂಟೆಗೆ ಬಂದವರಿಗೂ ಒಂದೇ ಟೈಮಿಸ್ ಇರುತ್ತೆ. 11 ಗಂಟೆಗೆ ಬಂದರೂ 1 ಗಂಟೆ ಎಲ್ಲಾಗುತ್ತೆ, ಅರ್ಧದಲ್ಲಿ ವಾಪಸ್ ಮಾಡ್ತಾರೆ. ವಾಪಸ್ ಮಾಡಿ ಅವರು ಅಲ್ಲಿಂದ 5:15 ಇಲ್ಲಿಗೆ ವಾಪಸ್ ಕರ್ಕೊಂಬರ್ಬೇಕಲ್ಲ, ಅದಕ್ಕೋಸ್ಕರ ವಾಪಸ್ ಮಾಡ್ತಾರೆ ಅಷ್ಟೇ. ಇನ್ನು ಎಲ್ಲರಿಗೂ ವಾಶ್ರೂಮ್ ಅಂತ ಪ್ರಶ್ನೆ ಬಂದರೆ, ಇಲ್ಲಿ ವಾಶ್ರೂಮ್ ಇದೆ ಚೆಕ್ ಪಾಯಿಂಟ್ ಹತ್ರ. ನೀವು ವಾಶ್ರೂಮನ್ನು ಯೂಸ್ ಮಾಡ್ಕೋಬೋದು. ಇಲ್ಲಿಂದ ಟ್ರೆಕ್ಕಿಂಗ್ ಶುರು ಆಗುತ್ತೆ. ಬನ್ನಿ, ಟ್ರೆಕ್ಕಿಂಗ್ ಶುರು ಮಾಡೋಣ. ಈಗ ಮಳೆ ಇಲ್ಲ ಅಷ್ಟು, ಆದರೆ ನಿನ್ನೆ ಮೊನ್ನೆಯಿಂದ ಸಿಕ್ಕಾಪಟ್ಟೆ ಮಳೆ ಅಂತೆ. ಬನ್ನಿ, ಈಗ ಮೇಲೆ ಹೋಗೋಣ, ಟ್ರೆಕ್ಕಿಂಗನ್ನು ಶುರು ಮಾಡೋಣ. ಸಾಧಾರಣ 9 ಕಿಲೋಮೀಟರ್ ನಡಿಲಿಕ್ಕೆ ಉಂಟು. ಹೋಗೋಣ ಬನ್ನಿ. ಟ್ರೆಕ್ಕಿಂಗ್ ಶುರುವಾಗಿ ಸ್ವಲ್ಪ ದೂರ ನಡ್ಕೊಂಡು ಬಂದಿದ್ದೇವೆ. ಒಂದು ದಟ್ಟವಾದ ಕಾಡಿನ ಮಧ್ಯೆ ಜಲಪಾತಗಳ ಸದ್ದನ್ನು ನೀವು ಕೇಳ್ಬೋದು. ವಿನೀತ್, ನಿತೇಶ್ ರೆಡಿ ಇದ್ದಾರೆ. ಹೋಗ್ತಾ ಇದ್ದೀವಿ. ಬನ್ನಿ, ಯಾವ ಥರ ಇದೆ ಇವತ್ತಿನ ಕುದುರೆಮುಖ ಅನ್ನೋದನ್ನ ತಿಳಿಸಿಕೊಡ್ತೇನೆ. ಈಗ ಮೊದಲ ವಾಟರ್ ಕ್ರಾಸಿಂಗ್ ನಮಗೆ ಸಿಗ್ತಾ ಇದೆ. ಮೊದಲ ವಾಟರ್ ಕ್ರಾಸಿಂಗ್ ಮಾಡ್ಕೊಂಡು ಬರ್ತಿದ್ದಾರೆ. ನಾನು ಲಕ್ಕಿ ಆದೆ. ಸೊ ನಿಮ್ಗೆ ಗೊತ್ತಿದೆ, ವಿನ್ಸೆಂಟ್ ಸರ್ ಲಾಸ್ಟ್ ಟೈಮ್ ಬಂದಿದ್ರು, ಈ ಬಾರಿ ರಿಚರ್ಡ್ ಸರ್ ಬಂದಿದ್ದಾರೆ. ಅದೇ ರೀತಿ ರೋಷನ್ ಸರ್, ಹಾಗೆ ಕಂಟೆಂಟ್ ಸ್ಟಾರ್ ಬಂದಿದ್ದಾರೆ ಇವತ್ತು. ವಿನೀತ್, ವಾಟರ್ ಕ್ರಾಸಿಂಗ್ ಮಾಡ್ಕೊಂಡು ಬರ್ತಾ ಇದೀವಿ ನಾವೀಗ. ನೋಡ್ಬೋದು, ಸ್ವಲ್ಪ ದೂರ ನಡ್ಕೊಂಡು ಬಂದಿದ್ದೇವೆ. ನೀವಿಲ್ಲಿ ನೋಡ್ಬೋದು, ಒಂಥರ ಕಲ್ಲುಗಳ ಮಧ್ಯದಲ್ಲಿ. ಇಲ್ಲಿ ನಿಜವಾಗಿ ಮಳೆ ಎಲ್ಲ ಜೋರು ಬಂದರೆ ನೀರು ಹರ್ಕೊಂಡು ಹೋಗ್ತದೆ ಅಂತ ಈ ಥರ ನಡ್ಕೊಂಡು ಹೋಗ್ತಾ ಇದ್ದೀವಿ ನಾವು. ನೋಡೋಣ ಇನ್ನು ಮುಂದೆ ಏನೆಲ್ಲ ಕಾದಿದೆ ನಮಗೋಸ್ಕರ ಅಂತ. ಇಲ್ಲಿ ನೋಡ್ಬೋದು, ಒಂದು ಬೋರ್ಡ್ ಸಿಗುತ್ತೆ. ಕಾಳಿಂಗ ಸರ್ಪ, ಅದೇ ರೀತಿ ರಾಕ್ ಪೈಥಾನ್, ಕಾಮನ್ ಕ್ರೈಟ್, ರಸೆಲ್ ವೈಪರ್, ಈ ಥರ ಹಾವಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಇಲ್ಲಿ. ನೋಡೋಣ. ಇಲ್ಲಿಂದ ಒಂದು ಸುಂದರವಾದಂಥ ನೋಟ ನೋಡ್ಲಿಕ್ಕೆ ಸಿಗ್ತಾ ಇದೆ. ನೋಡಿ, ಸುಂದರವಾದಂತಹ ಮರ, ಪ್ರಕೃತಿ. ಯಾರು ಇಲ್ಲಿ ತಪಸ್ಸಿಗೆ ಕೂತ್ಕೊಂಡಿದ್ದಾರೆ. ಯಾರಿದು? 1 ಕಿಲೋಮೀಟರ್ ದೂರ ನಡ್ಕೊಂಡು ಬಂದಿದ್ದೇವೆ. ನೋಡ್ಬೋದು, ಶಿಖರಕ್ಕೆ ದಾರಿ ಅಂತ. ಇಲ್ಲಿಂದ ಮತ್ತೆ ಒಂದು ಸಣ್ಣ ಜರಿಯನ್ನು ಪಾಸ್ ಮಾಡಬೇಕಿದೆ ನಾವು. ಇಲ್ಲ, ಹೌದು, ಕೆಳಗೆ
ಓ ಇಲ್ಲೇ ಇದ್ದಾರೆ ಎಲ್ರು. ಪರಿಶುದ್ಧವಾದಂತಹ ನೀರಿನ ರುಚಿಯನ್ನು ನೋಡ್ತಾ ಇದ್ದಾರೆ. ಎಸ್ ಸ್ನೇಹಿತರೆ, ಈ ಒಂದು ಕುದುರೆಮುಖ ಅಥವಾ ಯಾವುದೇ ಟ್ರಕ್ ಆಗಿರ್ಬೋದು, ಇಲ್ಲಿ ಬರುವಾಗ ಈ ಪ್ಲಾಸ್ಟಿಕ್ ಕವರ್ ಅಲ್ಲಿ ಇರುವಂತಹ ತಿಂಡಿಗಳನ್ನ ತರಲಿಕ್ಕೆ ಹೋಗ್ಬೇಡಿ. ಮನೆಯಲ್ಲಿ ಮಾಡಿದಂತಹ ಇಡ್ಲಿ ಮತ್ತೆ ಅರಶಿನದ್ದು ಒಂದು ಏನಂದ್ವಿ ಸರ್, ನಮ್ಮ ತುಳುನಾಡಲ್ಲಿ ಮಂಜಲಿರತ್ತ ಗಟ್ಟಿ ಅಂತ ಹೇಳ್ತಾರೆ, ಅದು ಮತ್ತೆ ಬೋಲೆ, ದೋಸೆ, ಚಟ್ನಿ, ಉಪ್ಪಳ ಬಚ್ಚಿರೆ, ಅದನ್ನ ಒಂದು ಸ್ಟೀಲ್ ಡಬ್ಬದಲ್ಲಿ ಹಾಕಿದ್ದೇನೆ. ಯಾಕಂತ ಹೇಳಿದ್ರೆ ಪ್ಲಾಸ್ಟಿಕ್ ಅಲ್ಲಿ ತಂದ್ರೆ ಅದನ್ನ ನಿಮ್ಗೆ ಅಲೋ ಮಾಡಲ್ಲ. ಸೊ ಅದಕ್ಕಾಗಿ ಒಂದು ಏನು ಪ್ಲಾಸ್ಟಿಕ್ ಇಲ್ಲದಂತಹ ವಸ್ತುಗಳಂತ ನೀರ್ ಬಾಟಲ್ ಕೂಡ ಅಲೋ ಮಾಡಲ್ಲ ಇಲ್ಲಿ. 2 ವಾಟರ್ ಕ್ರಾಸಿಂಗ್ ಆಯ್ತು, ಇದು 3ನೇದ್ದು ಸಣ್ಣ ವಾಟರ್ ಕ್ರಾಸಿಂಗ್ ನೋಡ್ಬೋದು. ಇಲ್ಲಿಂದ ಪುನಃ ಅಲ್ಲಿ ಮೇಲೆ ನಡ್ಕೊಂಡು ಹೋಗ್ಬೇಕು. ಅಲ್ಲಿ ಬನ್ನಿ ಹೋಗೋ. ಕುದುರೆಮುಖ ಟ್ರೆಕ್ಕಿಂಗ್ ಹೇಗೆ ಅಂತ ಹೇಳಿದ್ರೆ, ಫಸ್ಟ್ ಒಂದ್ ಸ್ವಲ್ಪ ಕಾಡಿನೊಳಗೆ ಹೋಗೋದು, ಮತ್ತೆ ಒಂದ್ ಸ್ವಲ್ಪ ಹೊರಗಡೆ ಬರೋದು, ಇದೇ ತರ. ಮತ್ತೆ ಈಗ ದಟ್ಟವಾದಂತಹ ಕಾಡು, ಮತ್ತೆ ಪುನಃ ಬಯಲು ಪ್ರದೇಶ ನೋಡ್ಬೋದು. 4ನೇ ಅಂತ ವಾಟರ್ ಕ್ರಾಸಿಂಗ್, ಬಹಳ ಸಣ್ಣದಾದಂತಹ ವಾಟರ್ ಕ್ರಾಸಿಂಗ್ ನೋಡಿ. ಇಲ್ಲಿ ತುಂಬಾ ಸ್ಲಿಪ್ಪರಿ ಇದೆ, ಜಾರಿ ಬೀಳ್ತಿದ್ದೆ ನಾನೀಗ. ಓಕೆ, ತುಂಬ ಜಾರ್ತದೆ, ನೋಡ್ಕೊಂಡು ಹೋಗ್ಬೇಕು. ತುಂಬ ಜನ ಕೇಳ್ತಾ ಇದ್ರಿ ಲೀಚಸ್ ಇರುತ್ತಾ ಅಂತ. ಲೀಚಸ್ ಇದ್ದೇ ಇರುತ್ತೆ, ಮಳೆಗಾಲ ಅಂದಮೇಲೆ ಕುದುರೆಮುಖದಲ್ಲಿ ಲೀಚಸ್ ಇದ್ದೇ ಇರುತ್ತೆ. ಸೊ ಅದಕ್ಕೆ ಪ್ರಿಕಾಷನ್ಸ್ ಎಲ್ಲ ಗೊತ್ತಿಲ್ಲ ಆದರೆ ನೀವು ಅದನ್ನು ಐ ಬಟನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಅದು ಕುರಿಂಜಾಲ್ ಟ್ರಕ್ ಬಗ್ಗೆ ಎಲ್ಲ ಮಾಹಿತಿ ಇದೆ, ಅಲ್ಲಿ ನೋಡ್ಕೊಳ್ಳಿ. ನಾ ಹೆದರೋದೆ ಮಾರೆ ಹಾವು ಅಂತ ಅಲ್ಲ. ನೋಡಿ, ಕಾಡಿನಲ್ಲಿ ನಡ್ಕೊಂಡು ಬರೋದು ಅಂತ ಹೇಳಿದ್ರೆ ಈ ಪಕ್ಷಿಗಳ ನಾದ, ಜಳ ಅಂತ ಹರಿಯುವಂಥ ನೀರಿನ ಸದ್ದು, ಮನಸ್ಸಿಗೆ ಏನೋ ಒಂಥರ ಖುಷಿ. ಈ ಬೈಕು ಕಾರಿನ ಶಬ್ದ ಕೇಳಿ ತಲೆಲ್ಲ ಹಾಳಾಗಿರುತ್ತೆ. ಇಲ್ಲಿ ಬಂದಾದ್ಮೇಲೆ ಏನೋ ಒಂಥರ ಮನಸ್ಸಿಗೆ ಶಾಂತಿನ ನೀಡುತ್ತೆ. ಸ್ನೇಹಿತರೆ ನೋಡ್ಬೋದು, ಒಂದು ಸ್ವಲ್ಪ ದೂರ ಬಂದಿದ್ದೇವೆ ನೋಡಿ. ನಾವು ಇಷ್ಟು ಜನ ಬಂದಿದ್ದೇವೆ, ಇಲ್ಲೊಂದು ಬೋರ್ಡ್ ಇದೆ, ಇನ್ನು ಈ ಕಡೆ ನಡ್ಕೊಂಡು ಹೋಗ್ಬೇಕು. ಬನ್ನಿ ಹೋಗುವ. ಎಸ್ ಗೈಸ್, ಹೇಗೆ ಅನಿಸ್ತಾ ಇದೆ? 2 ಕಿಲೋಮೀಟರ್ ಎಲ್ಲಿ ಹೋಗೋದು ನಾವು? ಹೋಗು. ಇನ್ನೂ 5 ಕಿಲೋಮೀಟರ್ ಇರಬೇಕು ಅಂತ ನಂಗೆ ಅನಿಸ್ತಾ ಇದೆ. ಬಹುಶಃ ಸಾಕಷ್ಟು ದೂರ ನಡ್ಕೊಂಡು ಬಂದಿದ್ದೇವೆ. ಸುಂದರವಾದಂತಹ ವಾತಾವರಣ, ಅದರ ಜೊತೆಗೆ ಸ್ವಲ್ಪ ಬಿಸಿಲು ಬಂತೀಗ, ಮಳೆ ಕಡಿಮೆ ಆಗಿದೆ. ನಮ್ಮ ಪುಣ್ಯ ಅಂತಲೇ ಹೇಳ್ಬೋದು. ನೋಡುವ, ಇನ್ನು ಮುಂದೆ ಹೋಗಿ, ಅಂದರೆ ಇಲ್ಲಿವರೆಗೂ ಏನು ಅಷ್ಟು ಕಷ್ಟ ಅಂತ ಅನಿಸ್ಲಿಲ್ಲ, ಎಲ್ಲರೂ ಮಾಡ್ಬೋದು ಅಂತ ಅನಿಸ್ತು. ಇನ್ನು ಮುಂದೆ ಇರುವಂಥ 5 ಕಿಲೋಮೀಟ್ರ್ ಹೇಗೆ ಚಾಲೆಂಜಿಂಗ್ ಇದೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ನೀವಿಲ್ಲಿ ನೋಡ್ಬೋದು, ಇದೊಂದು ಸ್ವಲ್ಪ ದೊಡ್ಡ ವಾಟರ್ ಸ್ಟ್ರೀಮಿಂಗ್ ಇದೆ. ಸೊ ಅಲ್ಲಿಂದ ನಡ್ಕೊಂಡು ಬರಬೇಕು. ಹಾಗೆ ಸರ್ ಬರ್ತಿದ್ದಾರೆ, ಇಲ್ಲಿಂದ ನಡ್ಕೊಂಡು ಬಂದು ನಾವು ಹೀಗೆ ಅಲ್ಲಿಂದ ಹೋಗಿ ಅಲ್ಲಿ ಹೋಗಬೇಕು. ಹಗ್ಗೆಲ್ಲ ಕಟ್ಟಿಟ್ಟಿದ್ದಾರೆ ಇಲ್ಲಿ ನೋಡಿ, ಅವ್ರು ಸ್ವಲ್ಪ ಓವರ್ ಮಾಡ್ತಿದ್ದಾರೆ. ಇಲ್ಲ ನಿಮಗೆ ಬಾಟ್ಲಿಯಲ್ಲಿ ನೀರು ಕುಡಿಲಿಕ್ಕೆ ಆಗುದಿಲ್ಲ, ಅದ್ರಲ್ಲಿ ಎಂತ ಕುಡಿದೆ ಇನ್ನು. ಮತ್ತೆ ಈ ಕಾಡಿನ ಮಧ್ಯದಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಇಲ್ಲಿಂದ ಏರಿದೆ, ಏರನ್ನು ಹತ್ತಬೇಕು. ಸೊ ಇಲ್ಲಿಂದ ನಿಜವಾದ ಪಿಕ್ಚರ್ ಶುರು ಆಗುತ್ತೆ. ಈಗ ಸಖತ್ತಾಗಿರುವಂಥ ಟ್ರೆಕ್ಕಿಂಗ್ ಎಲ್ಲಿ ಶುರು ಆಗ್ತಾ ಇದೆ, ಈ ಬೆಟ್ಟವನ್ನ ಹತ್ಕೊಂಡು ಹೋಗ್ಬೇಕು. ನೋಡಿ ಅಲ್ಲಿದ್ದಾರೆ ಎಲ್ರು. ಹೋಗೋಣ. ಜೋಶ್ ಹೆಂಗೆ? ಸೂಪರ್. ಓಕೆ, ಇದೇ ಜೋಶ್ ಮೇಲೆ ಇರುತ್ತಾ ಅಂತ ನೋಡೋಣ. ಓಕೆ, ವಾಹ್, ಸೂಪರ್ ಆಗಿರುವಂಥ ವ್ಯೂ. ಅಲ್ಲಿಂದ ಮೇಲೆ ನಡ್ಕೊಂಡು ಬಂದಿದ್ದೀವಿ. ವ್ಯೂ ನೋಡಿ, ಸಖತ್ತಾಗಿದೆ. ಸ್ವಚ್ಛಂದವಾದಂತಹ ವಾತಾವರಣ, ಪಕ್ಷಿಗಳ ಕಲರವ ಸಿಕ್ಕಾಪಟ್ಟಿದೆ. ಇನ್ನು ಮೇಲೆ ಹೋಗ್ಬೇಕು. ಬನ್ನಿ ಹೋಗೋಣ. ಸರ್ ಇದು ಯಾವ ಪ್ಲೇಸು? ಇದು ಒಂಟಿಮರ ಡೌನ್. ಇಲ್ಲಿಂದ ಇನ್ನು ಎಷ್ಟು ಕಿಲೋಮೀಟರ್ ಇದೆ ಸರ್? ಇನ್ನು 5 ಕಿಲೋಮೀಟರ್. ಫುಲ್ಲಿಂಗ್ ಏರ್ತಾ ಹೋಗ್ಬೇಕಲ್ಲ? ಏರ್ತಾ ಹೋಗ್ಬೇಕು. ಓಕೆ, ಥ್ಯಾಂಕ್ ಯು. ಓಕೆ, ನೋಡ್ಬೋದು ಎಷ್ಟು ಹೈಟ್ ಇದೆ ಅಂತ. ಎಲ್ಲರೂ ಈ ಕಡೆಯಿಂದ ನಡ್ಕೊಂಡು ಬಂತಿದ್ದಾರೆ. ವ್ಯೂ ಅಂತೂ ಸಖತ್ತಾಗಿದೆ. ಈ ಕಡೆ ಪೃಥ್ವಿ ಅವ್ರು ಎನ್ಕರೇಜ್ ಮಾಡ್ತಿದ್ದಾರೆ. ಮಲ್ಪ್ಲೆ ಎನ್ಕರೇಜ್ ಮಲ್ಪ್ಲೆ ಮಾರೆ. ನಮಸ್ಕಾರ ಸ್ನೇಹಿತರೆ, ನಾನು ಮತ್ತೆ ರೋಷನ್ ಸರ್. ವಾಟ್ಸ್ ಯುವರ್ ನೇಮ್? ದಿವ್ಯಶ್ರೀ. ದಿವ್ಯಶ್ರೀ ಅವರು ಆಂಧ್ರದಿಂದ ಬಂದಿದ್ದಾರೆ. ನಮ್ಮ ಪರಿಚಯ ಇಲ್ಲ, ಇಲ್ಲಿ ಬಂದಾದ್ಮೇಲೆ ಪರಿಚಯ ಆಯಿತು. ಇದೇ ನಮ್ಮ ಟ್ರೆಕ್ಕಿಂಗ್ನಲ್ಲಿ ಹೊಸ ಜಾಗ, ಹೊಸ ವ್ಯಕ್ತಿಗಳ ಪರಿಚಯ ಆಗ್ತಾ ಹೋಗುತ್ತೆ. ನಾವು ಸ್ವಲ್ಪ ಆಂಧ್ರದ ಬಗ್ಗೆ ಇನ್ಫಾರ್ಮೇಷನ್ ಕೂಡ ತಗೊಳ್ತಾ ಇದ್ದೇವೆ. ರೋಷನ್ ಸರ್, ಹೇಗೆ ಅನಿಸ್ತಾ ಇದೆ ನಿಮಗೆ? ತುಂಬ ಸೂಪರ್ ಆಗ್ತಿದೆ. ಸೂಪರ್ ಆಗ್ತಿದೆ. ಅವ್ರು
ಓಹ್ ನೋಡ್ಬೋದು ವ್ಯೂಸ್ ಅಂತೂ ಸಖತ್ತಾಗಿದೆ. ಒಬ್ಬ ಮೇಲೆ ನಡ್ಕೊಂಡು ಬಂದ್ವಿ, ಈಗ ಒಂದು ಸ್ವಲ್ಪ ಸಮಾಧಾನ ಆಗ್ತಾ ಇದೆ. ಸ್ನೇಹಿತರೆ ನೀವು ನೋಡ್ಬೋದು ನಾವು ಈಗ ಒಂಟಿ ಮರದ ಹತ್ರ ಬಂದಿದ್ದೇವೆ. ಇದಕ್ಕಿಂತ ಮೊದಲಿನ ಜಾಗ ಏನಿದೆ ಬಹಳಷ್ಟು ಎತ್ತರದಿಂದ ಹತ್ಕೊಂಡು ಬರ್ಬೋದು. ಇಲ್ಲಿ ಬಂದಾದಮೇಲೆ ಒಂದು ಸುಂದರವಾದಂತಹ ನೋಟವು ನೋಡ್ಲಿಕ್ಕೆ ಸಿಗುತ್ತೆ. ನೋಡಿ ಇದು ಒಂಟಿ ಮರ, ಇಲ್ಲಿ ಕುತ್ಕೊಳ್ಳುವ ಸ್ವಲ್ಪ ಹೊತ್ತು ಮತ್ತು ಇಲ್ಲಿಂದ ಹೊರಡೋಣ. ಒಂಟಿ ಮರದ ಹತ್ರ ಕುತ್ಕೊಂಡಿದ್ವಿ. ಇಲ್ಲಿಂದ ಇನ್ನೂ 4 to 5 ಕಿಲೋಮೀಟರ್ ಇದೆ ಅಂತೆ. ಸೊ ಕಮಿಂಗ್ ಬ್ಯಾಕ್ ದೆನ್ ಓಕೆ ಬಾಯ್, ಹ್ಯಾಪಿ ಜರ್ನಿ. ಓಕೆ ಇಲ್ಲಿಂದ 4 to 5 ಕಿಲೋಮೀಟರ್ ಇದೆ. ಓಡ್ತಾ ಹೋಗ್ತಿದ್ದೀವಿ, ಯಾಕಂತ ಹೇಳಿದರೆ ನಮಗೆ ವಾಪಸ್ ಬರಬೇಕು. ವ್ಯೂ ನೋಡಿ ಸಖತ್ತಾಗಿದೆ. ವ್ಯೂ ನೋಡಿ ಭಾಳಷ್ಟು ಸಖತ್ತಾಗಿದೆ. ರೋಷನ್ ಸರ್ ಒಬ್ಬರೇ ನಡ್ಕೊಂಡು ಹೋಗ್ತಿದ್ದಾರೆ. Okay, Haripriya from Hyderabad, right? Say Encha Ullar in Tulu. Encha Ullar. Encha Ullar. She's right. Saukya. Okay. Why? Enkel Kudremukha trek ಬೈದಿತ್ತ. So ಎಂಕಲ ಅಪ್ಪೆ ಭಾಷೆ ತುಳು, ಅವೇನ್ ಎಂಕಲ್ ಹೈದರಾಬಾದ್ ಬೈದಿದ್ದ ಎಂಕಲ ಬರ ಕಲ್ಪ ಒಂದಿಲ್ಲ. So Divyashree and Haripriya, say hi. Hi. Hi guys. ವಕಾನ್ ಪೃಥ್ವಿನ್ ಡಿಲೀಟ್ ಮಾಡ್ಪ್ಲೆ. ಸೊ ಇಲ್ಲಿ ನೋಡ್ಬೋದು ಸುಂದರವಾದಂಥ ವ್ಯೂಸ್ ಕಾಣ್ಲಿಕ್ಕೆ ಸಿಗ್ತಾ ಇದೆ. ಸುಂದರವಾದಂಥ ವಾತಾವರಣ. ಮೇಲೆ ಹೋದರೆ ಅಲ್ಲಿ ಒಂದು ಫಾಲ್ಸ್ ಉಂಟು ಸಣ್ಣದು, ನೋಡ್ಬೋದು. ನಡ್ಕೊಂಡು ಹೋಗ್ತಾ ಇದ್ದೀವಿ. ದಾರಿ ಸಿಕ್ಕಾಪಟ್ಟೆ ಕಿರಿದಾಗಿದೆ. ಅದರ ಜೊತೆಗೆ ಫುಲ್ ಕಲ್ಲುಗಳು. ಯಾವ ಥರ ಅಂದರೆ ಈ ಥರ ಒಂದು ಕಲ್ಲು ಕಡೆ ನದಿಯಲ್ಲೇ ನಡ್ಕೊಂಡು ಹೋಗಬೇಕು. ಮೇಲೆ ಅಲ್ಲಿ ಹೋಗ್ಬೇಕು. ಇನ್ನು ಸ್ವಲ್ಪ ಕಷ್ಟ ಅಂತ ಅನಿಸ್ತಾ ಇದೆ. ಇಲ್ಲಿಂದ 3 ಕಿಲೋಮೀಟರ್ ಇದೆ, ನೋಡ್ಬೋದು. ವಾಟರ್ ನೀರದಿದೆ. ಸಾಟಿ ಇಲ್ಲದ ವ್ಯೂ ನೀನು ಕುದುರೆ ಮುಖ. ಸಾಕಷ್ಟು ದೂರ ನಡ್ಕೊಂಡು ಬಂದಿದ್ದೀವಿ, ಇನ್ನು ಸ್ವಲ್ಪ ದೂರ ಇದೆ. ನೋಡಿ ಎಷ್ಟು ನೋಡಿದ್ರು ಸಾಕಾಗೋದಿಲ್ಲ. ಈ ಕಡೆಯಿಂದ ನಡ್ಕೊಂಡು ಬರಬೇಕು. ಫ್ರೆಂಡ್ಸ್ ನನ್ನನ್ನು ಏನ್ ನೋಡ್ತಿದ್ದೀರಾ? ಅಲ್ಲಿ ನೋಡಿ ವ್ಯೂ ನೋಡಿ, ಹೆಂಗೆ ವ್ಯೂ, ಹೆಂಗೆ ನಾವು ಏನ್ರಿ ಮೀಡಿಯಾ ಜನ ಏನ್ ದಾಳ ಮಲ್ಸಲ್ಲ ಇರುತ್ತಿಲ್ಲ. ವ್ಯೂ ನೋಡಿ ಫ್ರೆಂಡ್ಸ್, ಮೇಲೆ ಮೇಲೆ ಹೋದಾಗೆ ವ್ಯೂ ಸಖತ್ತಾಗಿ ಬರ್ತಾ ಇದೆ. ಡಿ ಬಾಸ್ ಫ್ಯಾನ್ಸ್ ಬರ್ತಿದ್ದಾರೆ. ಏನ್ರಿ ಮೀಡಿಯಾ? ಸ್ನೇಹಿತರೆ ನೀವು ನೋಡ್ಬೋದು, ಅಲ್ಲಿಂದ ನಾವು ನಡ್ಕೊಂಡು ಬಂದಿರುವಂಥದ್ದು ಫುಲ್ ಆಳ ಥರ ಇದೆ. 1.5 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ಸಿಕ್ಕಾಪಟ್ಟೆ ಸ್ವಲ್ಪ ಕಷ್ಟ ಅನಿಸ್ತದೆ. ಚಾಲೆಂಜ್ ಆಗಿದೆ, ಮನಸ್ಸು ಮಾಡಿದರೆ ಯಾವುದು ಕಷ್ಟ ಅಲ್ಲ. ಈ ಕಡೆಯಿಂದ ನಡ್ಕೊಂಡು ಹೋಗ್ತಾ ಇದ್ದೀವಿ. ನಮಗಂತೂ ವ್ಯೂ ಅಂತೂ ಸಿಕ್ಕಾಪಟ್ಟೆ ಸಖತ್ತಾಗಿದೆ. ಈಗಷ್ಟೇ ಫಾಗ್ ಬಂತು, ಹಾಗಾಗಿ ವ್ಯೂ ಕಾಣ್ತಾ ಇಲ್ಲ. ನೋಡಿ ನಾವು ಶುರು ಮಾಡಿದ್ದು ಹತ್ತತ್ರ ಒಂದು 9 ಕಾಲಾಗಿತ್ತು ಅಂತ. ನಮ್ಮ ಟೀಮೇ ಫಸ್ಟಲ್ಲಿದೆ. ನಡ್ಕೊಂಡು ಹೋಗ್ತಾ ಇದ್ದೇವೆ. ಇನ್ನೂ ಕುದುರೆಮುಖ ಪೀಕಿಗೆ ಸ್ವಲ್ಪ ಹತ್ತಿರದಲ್ಲಿದ್ದಾವೆ. ಬನ್ನಿ, ಜೋಶ್ ಎಲ್ಲ ಖಾಲಿಯಾಗಿದೆ. ನಮಸ್ಕಾರ ಸ್ನೇಹಿತರೆ, ಫೈನಲಿ ಆಗಿ ನಮ್ಮ ಡ್ರೀಮ್ ಟೆಕ್ ಆಗಿರುವಂತಹ ಕುದುರೆಮುಖ ಪೀಕಿಗೆ ನಾವು ಬಂದಿದ್ದೇವೆ. ವ್ಯೂ ಹೇಗಿದೆ ಅನ್ನೋದನ್ನು ತೋರಿಸ್ತೇನೆ. ನೋಡಿ ನಮ್ಮ ಗ್ಯಾಂಗ್ ಕುದುರೆಮುಖ ಪೀಕಿಗೆ ರೀಚ್ ಆಗಿದೆ. ಗಾಯ್ಸ್, ಹೇಗಿತ್ತು ಟ್ರೆಕ್ಕಿಂಗ್? ಸೂಪರ್ ಡೂಪರ್ ಫ್ಯಾಂಟಾಸ್ಟಿಕ್ ಫ್ಯಾಂಟಾಬಲಸ್. ಈಗ ನಾವು ಕುದುರೆಮುಖದಲ್ಲಿ ಪ್ಲಾಸ್ಟಿಕ್ ಅಲ್ಲ, ನಾವು ಸ್ಟೀಲ್ ಪಾತ್ರೆಯಲ್ಲಿ ತಂದಿರುವಂಥ ಚಿತ್ರಾನ್ನ ಟೇಸ್ಟ್ ಮಾಡಲಿಕ್ಕಿದ್ದೇವೆ, ನೋಡ್ಬೋದು. ಸೊ ಇವರು ನಮಗೆ ಟ್ರ್ಯಾಕ್ ಮಾಡಿದ್ದಾರೆ. ಥ್ಯಾಂಕ್ ಯು. ಮೇಲೆ ಬಂದಾದ್ಮೇಲೆ ಒಂದು ಒಳ್ಳೆ ವ್ಯೂನ ನೋಡಲಿಕ್ಕೆ ಸಿಕ್ತು. ಇಲ್ಲಿಂದ ಬೆಳ್ತಂಗಡಲ್ಲಿ ಇರುವಂಥ ಗಡಾಯಿ ಕಲ್ಲನ್ನು ಕೂಡ ನೋಡಲಿಕ್ಕೆ ಸಿಗುತ್ತೆ. ತುಂಬ ಜನ ಬಂದಿದ್ರು, ಒಂಥರ ಮಂಜು ಬರ್ತಾ ಇತ್ತು, ಇನ್ನೊಂದು ಕಡೆ ಹೋಗ್ತಾ ಇತ್ತು. ಬಹಳಷ್ಟು ಖುಷಿಯ ವಾತಾವರಣ. ನಮಗಂತೂ ತುಂಬ ಅಂದರೆ ತುಂಬ ಖುಷಿ ಆಯಿತು. ತುಂಬ ಜನ ಬಹಳಷ್ಟು ಸಂತೋಷದಲ್ಲಿದ್ದರು ಅಲ್ಲಿ. ಯಾಕಂತ ಹೇಳಿದರೆ ಈ ಚಾರಣದ ದಾರಿ ಆ ಥರ ಇದೆ. ಈ ಬೆಟ್ಟವನ್ನು ಏರಿದಾಗ ಏನೋ ಒಂದು ಸಾಧನೆಯ ಖುಷಿ ನೀಡುತ್ತೆ. ಓಕೆ ಸರ್, ಕುದುರೆಮುಖ ಟ್ರೆಕ್ ಹೇಗಾಯಿತು? ನಾವು ಈಗ 1895 ಎತ್ತರದಲ್ಲಿದ್ದೇವೆ. ನಿಮ್ಮ ಅನುಭವನ ಹಂಚಿಕೊಳ್ಳಿ. ಬಹಳ ಚೆನ್ನಾಗಾಯ್ತು. ಇದೊಂದು ಡ್ರೀಮ್ ಟ್ರೆಕ್ ಅನ್ಬೇಕು. ಕುದುರೆಮುಖ ಯಾವಾಗ್ಲೂ ಈ ಚಾರಣ ಪ್ರಿಯರಿಗೆ ಅವರಿಗೊಂದು ಡ್ರೀಮ್ ಟ್ರೆಕ್ ಅಂತ.
ಇದು ಸಾಧಾರಣ ಒಂದು 9 ಕಿಲೋಮೀಟರ್ ಬೇಸ್ ಪಾಯಿಂಟ್ ಇಂದ 9 ಕಿಲೋಮೀಟರ್ ಹೈಟ್ ದೂರ ಇದೆ. ಬಹಳ ಸುಂದರವಾಗಿದೆ. ನಾವು ಕಾಡಿನಲ್ಲಿ ನಡೆಯುವಂತದ್ದು, ಬರುವಾಗ ತೊರೆ, ನೀರನ್ನು ತರಬೇಕಂತಲೇ ಇಲ್ಲ, ಮಳೆಗಾಲದಲ್ಲಿ ಬರುವಾಗ ಅಷ್ಟು ಸ್ವಚ್ಛಂದವಾದಂತ ತೊರೆಗಳು ಸಿಗ್ತವೆ. ಮತ್ತೆ ಅಷ್ಟೇ ಸುಂದರವಾದಂತ ನೇಚರ್ ಕೂಡ ನಮ್ಗೆ ಕಾಣ್ಲಿಕ್ಕೆ ಸಿಗುತ್ತೆ. ಬರುವಾಗ ಇವತ್ತು ನಮ್ ಜೊತೆ ತುಂಬಾ ಬೆಂಗಳೂರಿನವರು ಮತ್ತೆ ಬೇರೆ ಬೇರೆ ದಾವಣಗೆರೆ ಅಲ್ಲಿಯವರೆಲ್ಲ ನಮ್ಗೆ ಸಿಕ್ಕಿದ್ರು. ಬಹಳ ಚಂದವಾದಂತಹ ಇವತ್ತು ನಮ್ಮ ಪುಣ್ಯಕ್ಕೆ ಇವತ್ತು ಮಳೆ ಇಲ್ಲ. ಮಳೆ ಇಲ್ಲದ್ರಿಂದ ನಮ್ಗೆ ಈ ಟ್ರೆಕ್ ಅನ್ನ ಎಂಜಾಯ್ ಮಾಡ್ಲಿಕ್ಕೆ ಆಯ್ತು. ಯಾಕಂದ್ರೆ ಮಳೆ ಇದ್ದಿದ್ರೆ ಖಂಡಿತವಾಗಿ ತುಂಬಾ ಸ್ಲಿಪ್ಪರಿ ಜಾಗ ಇದು. ಮಳೆ ಇಲ್ಲದ್ರಿಂದ ನಮ್ಗೆ ಏನು ಕಷ್ಟ ಆಗ್ಲಿಲ್ಲ. ಆದ್ರೆ ಹತ್ಲಿಕ್ಕೆ ಸ್ವಲ್ಪ ಕಷ್ಟ ಇದೆ. ಫಸ್ಟ್ ಟೈಮ್ ಬರುವವರಿಗೆ ಸ್ವಲ್ಪ ಕಷ್ಟ ಅಂತ ಅನಿಸ್ಬಹುದು. ಮತ್ತೆ ಯಾರು ಟ್ರೆಕ್ ಮಾಡಿದ್ದಾರೆ ಇಲ್ಲಿ ಇದಕ್ಕಿಂತ ಮುಂಚೆ ಅವರಿಗೆ ಅಷ್ಟು ಕಷ್ಟ ಅಂತ ಅನಿಸ್ಲಿಲ್ಲ. ಈಗ ನಾವು ನಮ್ ಜೊತೆ ಬಂದವರು ನಾವು ಸುಮಾರು ಒಂದು ಈ ಆಲ್ಮೋಸ್ಟ್ 5 ಪೀಕನ್ನ, ಕುದುರೆಮುಖ ಪೀಕನ್ನ ನಾವು ಹತ್ತಿದ್ದೇವೆ. ಇದು ಒಂದು ನಮ್ಗೆ ಹತ್ಬೇಕಂತ ಇತ್ತು. ಕುರಿಂಜಾಲು ಬೆಟ್ಟವನ್ನ ಲಾಸ್ಟ್ ಟೈಮ್ ನಾವು ಹತ್ತಿದ್ದೆವು. ಮೇತಿಕಲ್ಲು ಗುಡ್ಡ ಮತ್ತೆ ನೇತ್ರಾವತಿ ಪೀಕ್ ಎಲ್ಲ ನಾವು ಹತ್ತಿದ್ದೇವೆ. ಇದೊಂದು ಬಹಳ ಸುಂದರವಾದಂತ ಅನುಭವ. ಯಾರಿಗೆ ಟ್ರೆಕ್ಕಿಂಗ್ ಇಷ್ಟ ಇದೆ ದಯಮಾಡಿ ಎಲ್ಲರೂ ನೀವು ಈ ಕುದುರೆಮುಖ ಪೀಕಿಗೆ ಬರಬೇಕು, ಮತ್ತೆ ಖುಷಿ ಪಡ್ಕೊಳ್ಬೇಕು. ನಿಮ್ಮ ಸ್ಟೆಮಿನಾವನ್ನ ನೀವು ಟೆಸ್ಟ್ ಮಾಡ್ಕೊಳ್ಬೇಕು. ಕುದುರೆಮುಖ ಟ್ರೆಕ್ ಅಂದ್ರೆ ನಿಮ್ಮ ಸ್ಟೆಮಿನಾವನ್ನ ಟೆಸ್ಟ್ ಮಾಡುವಂತದ್ದು. ಆಲ್ ದ ಬೆಸ್ಟ್, ಬನ್ನಿ. ನಮ್ ಜೊತೆ ಈ ಟ್ರೆಕ್ ಅನ್ನ ಮಾಡಿದ್ದಾರೆ ರೋಷನ್ ಸರ್. ಅವ್ರು ಟ್ರೆಕ್ಕಿಂಗ್ ಫಸ್ಟ್ ಒಂದು ಮೆರ್ತಿಗುಡ್ಡ ಮಾಡಿದ್ರು, ಅದಾದ್ಮೇಲೆ ಇಷ್ಟು ದೊಡ್ಡ ಟ್ರೆಕ್ ನಮ್ ಜೊತೆ ಮಾಡಿರುವಂತದ್ದು. ಅಂದ್ರೆ ಫಸ್ಟ್ ಟೈಮ್ ಅಲ್ಲಿ ಇಷ್ಟು ದೊಡ್ಡ ಟ್ರೆಕ್ ಮಾಡಿರುವಂತದ್ದು. ಅವ್ರ ಹತ್ರ ಕೇಳುವ ಹೇಗಿದೆ ಇದ್ರ ಅನುಭವ ಅಂತ. ಅಮೇಜಿಂಗ್ ಎಕ್ಸ್ಪೀರಿಯನ್ಸ್. ಬಹು ಎಷ್ಟು ಒಂದು 2-3 ವರ್ಷನ ಕಾಯ್ತಾ ಇದ್ದೆ ನಾನು ಮಾಡ್ಬೇಕಂತ ಟ್ರೆಕ್ಕಿಂಗ್. ಇವತ್ತು ನಮ್ಮ ಜಿಮ್ನ ಎಲ್ಲ ಸಹಪಾಠಿಗಳಿಂದ ನಾನು ಟ್ರೆಕ್ ಅನ್ನು ಮಾಡಿದೆ. ಮೈಂಡ್ ರಿಲ್ಯಾಕ್ಸ್ ಆಯ್ತು, ಸ್ವಲ್ಪ ಫ್ರೆಶ್ ಆಯ್ತು ಮೈಂಡ್. ಎಲ್ಲ ಲೈಫಿನ ಎಲ್ಲ ಆಗು ಹೋಗುಗಳು ಹೋಗಿ ಮೈಂಡ್ ಎಲ್ಲ ಫ್ರೆಶ್ ಆಯ್ತು. ಸೊ ವರ್ಷಕ್ಕೊಮ್ಮೆ ಅದು ಒಂದು ಟ್ರೆಕ್ ಅನ್ನು ಮಾಡಬೇಕು ಫಾರ್ ರಿಲ್ಯಾಕ್ಸೇಷನ್. ಒಂದು ಚಾಲೆಂಜಿಂಗ್ ಟ್ರೆಕ್ ಇತ್ತು, ಆದ್ರೂ ನಮ್ದು ಮೈಂಡ್ ಸೆಟ್ ಇಂದ ಯಾವ ಟ್ರೆಕ್ ಅನ್ನು ಮಾಡ್ಬೋದಂತ ನಾವು ಫಸ್ಟ್ ಆಫ್ ಆಲ್ ಮೈಂಡ್ ಸೆಟ್ ಮಾಡಬೇಕು. ಹೇಗೆ ಹೋದ್ರೂ ಟೆನಿ ಕಾಸ್ಟ್ ನಾನು ಅಲ್ಲಿ ಪೀಕಿಗೆ ಹೋಗ್ತೇನೆ ಅಂತ. ಸೊ ನಂಗೇನು ಕಷ್ಟ ಆಗ್ಲಿಲ್ಲ, ಪೀಕಿಗೆ ಬಂದು ರೀಚ್ ಆಗಿದ್ದೇವೆ. ಡನ್. ನಮ್ ಜೊತೆ ನಿಮ್ಗೆ ಗೊತ್ತಿದೆ ನಿತೀಶ್, ಅದೇ ರೀತಿ ಪೃಥ್ವಿ, ಅದೇ ರೀತಿ ವಿನೀತ್ ಬಂದಿದ್ದಾರೆ. ನೋಡಿ ಕ್ಷಣಕ್ಕೆ ಈಗ ಫಾಗ್ ಬಂತು ಹೋಗ್ತಾ ಇರುತ್ತೆ. ಬಹಳಷ್ಟು ಸುಂದರವಾದಂತಹ ಅನುಭವ. ಒಂದು ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ಸಮಯದ ಅಭಾವ ತುಂಬಾ ಇದೆ. 1 ಗಂಟೆ ಒಳಗೆ ಇಲ್ಲಿ ಬಂದ್ರೆ ತುಂಬಾ ಒಳ್ಳೇದು. ಮತ್ತೆ ಲೇಟ್ ಆದ್ರೆ ಪುನಃ ಹೋಗ್ಲಿಕ್ಕೆ ಒಂದು 3-3.5 ಗಂಟೆ ಬೇಕಾಗುತ್ತಂತೆ. ಸೊ ಆದಷ್ಟು ಬೇಗ ಇಲ್ಲಿಂದ ಹೊರಡಬೇಕು. ನಮ್ಗೆ ಇಲ್ಲಿ ಜಾಸ್ತಿ ಹೊತ್ತು ನಿಲ್ಲಕ್ಕಾಗಲ್ಲ. ಬಟ್ ಈ ಒಂದು ಚಾರಣವನ್ನ ಮಾಡಿದ್ದೇವೆ ಅನ್ನುವಂಥದ್ದು ತುಂಬಾ ಅಂದ್ರೆ ತುಂಬಾ ಖುಷಿ ಆಗುತ್ತೆ. ಅಲ್ಲಿದೆ ಕುದುರೆಮುಖ ಪೀಕ್. ಹವಾಮಾನ ಮತ್ತೆ ಬದಲಾವಣೆ ಆಯಿತು, ಮಳೆ ಬರ್ತಾ ಇದೆ. ಅದಕ್ಕಾಗಿ ನಾವು ರೈನ್ ಕೋಟ್ ಅನ್ನು ಹಾಕ್ತಿದ್ದೀವಿ. ಈಗ ಕೆಳಗೆ ಹೋಗೋಣ. ಕೆಳಗೆ ಹೋಗಿ ಮತ್ತೆ ನಿಮ್ಮ ಜೊತೆ ಮಾತಾಡ್ತೇನೆ ಏನು ಕತೆ ಅನ್ನೋದನ್ನು. ನೀವು ಎಷ್ಟೇ ಗಂಟೆಗೆ ಬೇಕಾದರೂ ಬನ್ನಿ, ಬೆಳಗ್ಗೆ 6 ಗಂಟೆಗಾದರೂ ಬನ್ನಿ, ಮಧ್ಯಾಹ್ನ 12 ಗಂಟೆಗಾದರೂ ಬನ್ನಿ. ಇಲ್ಲಿಂದ 1 ಗಂಟೆ ಅಂದರೆ ಸರಿಯಾಗಿ 1 ಗಂಟೆಯಿಂದ ನೀವು ಕೆಳಗೆ ಇಳಿಲೇಬೇಕು. ನೀವು ಅರ್ಧ ದಾರಿಯಲ್ಲಿದ್ದೀರಾ, ಫುಲ್ ದಾರಿಯಲ್ಲಿದ್ದೀರಾ, ಅದು ಪ್ರಶ್ನೆಗಿಲ್ಲ. ಅದಕ್ಕೋಸ್ಕರ ಬೆಳಿಗ್ಗೆ 6ರಿಂದ 8 ಗಂಟೆ ಒಳಗೆ ಟ್ರೆಕ್ಕಿಂಗನ್ನು ಶುರು ಮಾಡಿದರೆ ಬಹಳಷ್ಟು ಸ್ಪೀಡಾಗಿ ಬರಬೇಕಾಗುತ್ತೆ. ನಾವೀಗ ಕೆಳಗೆ ಇಳಿತಾ ಇದ್ದೀವಿ. ಹವಾಮಾನದಲ್ಲಿ ಮತ್ತೆ ಬದಲಾವಣೆ ಆಯಿತು, ಮಳೆ ಬರ್ತಾ ಇದೆ ಸಣ್ಣದಾಗಿ. ನಾವೀಗ ಕೆಳಗೆ ಇಳಿಯೋಣ. ಅದೇ ರೀತಿ ಎಷ್ಟು ಖರ್ಚಾಗುತ್ತೆ, ಯಾರು ಗೈಡು, ಏನು ಮಾಡಬೇಕು ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೇನೆ. ಅದಕ್ಕಿಂತ ಮೊದಲು ಸಬ್ಸ್ಕ್ರೈಬ್ ಮಾಡಿಲ್ಲಾದರೆ ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ. ನೋಡಿ ಎಷ್ಟು ಹೈಟಿಂದ ನಾವು ಕೆಳಗೆ ಇಳ್ಕೊಂಡು ಬರ್ತಾ ಇದ್ದೀವಿ. ಬೆಸ್ಟ್ ಅಂತ ಹೇಳಿದರೆ ಒಂದು ಟ್ರೆಕ್ಕಿಂಗ್ ಪೋಲನ್ನು ತೊಗೊಂಬನ್ನಿ. ಒಂದು 600-700 ರೂಪಾಯಿಗೆ ಒಳ್ಳೆ ಅಮೆಝಾನಲ್ಲಿ ಸಿಗುತ್ತೆ. ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ. ಟ್ರೆಕ್ಕಿಂಗ್ ಪೋಲ್ ತೊಗೊಂಡ್ರೆ ತುಂಬ ಒಳ್ಳೆಯದು. ಮೆಲ್ಲ ನೀವು ಗಮನಿಸ್ಬೋದು, ಯಾವುದೇ ಒಂದು ಟ್ರೆಕ್ಕಿಂಗ್ ಮಾಡಿರಲಿ ಅಲ್ಲಿ ಒಂದು ನಾಯಿ ಇದ್ದೇ ಇರುತ್ತೆ. ನೋಡಿ ನಮಗೆ ಈಗ ನಾಯಿ ಗೈಡ್ ಮಾಡ್ತಿದೆ ಹೇಗೆ ಹೋಗ್ಬೇಕಂತ. ಸಿಂಪಲ್ ಶಾರ್ಟ್ ಕಟ್ ನಾಯಿದು. ಬನ್ನಿ ಹೋಗೋ. ಈಗ ನೋಡಿ ಅಲ್ಲಿಂದ ನಡ್ಕೊಂಡು ಬರ್ತಾ ಇದ್ದಾರೆ. ಹೈಟ್ ಇದೆ, ಕೋಲ್ ಇದ್ರೇ ಬೆಸ್ಟು. ಇಲ್ಲಿ ಇಳಿದು ಕೆಳಗೆ ಹೋಗಬೇಕು. ನೋಡಿ ವ್ಯೂ ಅಂತೂ ಸಖತ್ತಾಗಿದೆ. ಮಂಜು ಈಗ ಆ ಕಡೆಯಿಂದ ಪಾಸ್ ಆಗ್ತಾ ಇದೆ. ಸ್ನೇಹಿತರೆ, ಈಗ ನಮ್ಮ ಕೊನೆಯ ಪಾರ್ಟಿಗೆ ನಾನು ಬರ್ತಾ ಇದ್ದೇನೆ. ಏನಪ್ಪಾ ಅಂತ ಹೇಳಿದ್ರೆ ಈ ಟ್ರೆಕ್ಕಿಂಗಿಗೆ ಹೇಗೆ ಬರುವುದು ಅನ್ನುವಂಥದ್ದು ವ್ಯೂ ನೋಡ್ಕೊಂಡು ಬನ್ನಿ. ಈ ಟ್ರೆಕ್ಕಿಂಗಿಗೆ ಬರಬೇಕು ಅಂತ ಹೇಳಿದ್ರೆ ನೀವು ಮೊದಲು ಕುದುರೆಮುಖ ರೇಂಜ್ ಫಾರೆಸ್ಟ್ ಅಲ್ಲಿರುವಂತಹ ಬಾಲ್ಗಲ್ ಜಂಕ್ಷನ್ ಅಂತ ಒಂದಿದೆ, ಅಲ್ಲೊಂದು ಅಂಗಡಿ ಇದೆ. ನೀವು ಬೆಂಗಳೂರು, ಮೈಸೂರು ಅಥವಾ ಅಲ್ಲಿಂದ ಬರ್ತಾ ಇದ್ರೆ ನಿಮಗೆ ಸಾಕಷ್ಟು ಟ್ರೆಕ್ ಆರ್ಗನೈಸ್ ಮಾಡ್ತಾರೆ. ಅದೇ ರೀತಿ ಸ್ಟಾರ್ ಆಗುಂಬೆ ಅಂತ ಒಂದು ನನ್ನ ಫ್ರೆಂಡ್ ಒಂದು ಆರ್ಗನೈಸ್ ಮಾಡುವಂತ ಕಂಪನಿ ಇದೆ. ಅದರಲ್ಲಿ ನೀವು ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಮಾತಾಡಿ, ಅವರು ತುಂಬಾ ಜನ ಇದ್ರೆ ಆರ್ಗನೈಸ್ ಮಾಡ್ತಾರೆ. ಇಲ್ಲಾಂತಂದ್ರೆ ನೀವು ಹೋಮ್ ಸ್ಟೇಗಳಿಗೆ ಬುಕ್ ಮಾಡಿದ್ರೆ ಹೋಮ್ ಸ್ಟೇ ಅವರು ಎಲ್ಲ ವ್ಯವಸ್ಥೆ ಮಾಡ್ಕೊಡ್ತಾರೆ. ನಿಮ್ಗೆ ಆದ್ರೆ ಯಾವುದೇ ತೊಂದರೆ ಇಲ್ಲ. ಅದೇ ರೀತಿ ನೀವೇ ಬರ್ತೀರಂತಾದ್ರೆ, ಖುದ್ದಾಗಿ ಅಂತ ಬರ್ತೀರಂತಾದ್ರೆ
ನೀವು ಮೊದಲು ಬರಬೇಕಾದಂತೂ ಬಾಳ್ಗಲ್ ಜಂಕ್ಷನ್, ಅಲ್ಲೊಂದು ಅಂಗಡಿ ಇದೆ, ಅಲ್ಲಿ ನೀವು ಜೀಪ್ ಅವರಲ್ಲಿ ಮಾತಾಡ್ಬೋದು. 2000 ಚಾರ್ಜ್ ಮಾಡ್ತಾರೆ, ಕರ್ಕೊಂಡು ಬರ್ತಾರೆ, ಕರ್ಕೊಂಡು ತೊಗೊಂಡು ಹೋಗಿ ಬಿಡ್ತಾರೆ. ಬಾಳ್ಗಲ್ಲಿಂದ ನೀವು ಜೀಪಲ್ಲಿ ಬರಬೇಕಾಗುತ್ತೆ, ಅಂದರೆ 7 ಕಿಲೋಮೀಟರ್ ಅಂತಾರೆ. ಸೊ ಆಫ್ ರೋಡ್ ಇದೆ, ಸಖತ್ತಾಗಿದೆ ಎಕ್ಸ್ಪೀರಿಯನ್ಸ್ ಅಂತ. ಆಮೇಲೆ ಫಾರೆಸ್ಟ್ ಚೆಕ್ ಪೋಸ್ಟ್ ಸಿಗುತ್ತೆ, ಜೀಪ್ ಕೆಳಗೆ ನಿಲ್ಲಿಸ್ತಾರೆ, ಅಲ್ಲಿಂದ 500 ಮೀಟರ್ ಇದೆ, ಅಲ್ಲಿಂದ ನೀವು ನಡ್ಕೊಂಡು ಬರಬೇಕು ವ್ಯೂ ನೋಡಿ. ಅದೇ ರೀತಿ ಅದಾದಮೇಲೆ ಚೆಕ್ ಪೋಸ್ಟ್ಗೆ ಬಂದಾದಮೇಲೆ ನೀವು ಅಲ್ಲಿ ಫಸ್ಟ್ aranyavihar.com ಅಲ್ಲಿ ಆನ್ಲೈನಲ್ಲಿ ಬುಕ್ ಮಾಡಿರಬೇಕು. 575 ರೂಪಾಯಿ ಇದೆ ಈಗ. ಅದೊಂದು ಹಾರ್ಡ್ ಕಾಪಿ ಇದ್ರೆ ತುಂಬ ಒಳ್ಳೆಯದು. ಇಲ್ಲಂತ ಹೇಳಿದರೆ ಅದು ಟಿಕೆಟ್ ನಂಬರು ಪ್ಲಸ್ ಅದರದ್ದು ಸ್ಕ್ಯಾನ್ ಕೋಡ್ ಇರ್ತಲ್ಲ, ಅದನ್ನು ತೊಗೊಂಬಂದರೆ ತುಂಬ ಒಳ್ಳೆಯದು. ಅಲ್ಲಿ ಹೇಳಿ ಆಮೇಲೆ ಅಲ್ಲಿ ಗೈಡಿಗೆ 1000 ರೂಪಾಯಿ ಕೊಡ್ತಾರೆ. ಒಬ್ಬ ಗೈಡಿಗೆ 11 ಜನ ಅಥವಾ 10 ಜನ ಅವರೆಲ್ಲ ಇದು ಮಾಡ್ತಾರೆ, ನಿಮಗೆ ಗೈಡ್ ಮಾಡ್ತಾರೆ. ಅಲ್ಲಿಂದ ಅಷ್ಟು ದುಡ್ಡನ್ನು 1000 ಆವಾಗಲೇ ಕೊಡಬೇಕು. ಅದಾದಮೇಲೆ ಅಷ್ಟೆಲ್ಲ ಆದಮೇಲೆ ನೀವು ಟ್ರಕ್ಕಿಂಗನ್ನು ಶುರು ಮಾಡಬೇಕು. ಅದಕ್ಕಿಂತ ಮೊದಲು ಬ್ಯಾಗ್ ಚೆಕ್ ಮಾಡ್ತಾರೆ, ಯಾವುದೇ ಪ್ಲಾಸ್ಟಿಕನ್ನು ಬಿಡೋದಿಲ್ಲ. ಚಾಕ್ಲೇಟ್ಸ್ ಇದ್ದರೆ ಎಲ್ಲ ರ್ಯಾಪರ್ಸನ್ನು ತೆಗೆದು ಒಂದು ಬಾಕ್ಸಲ್ಲಿ ಹಾಕ್ತಾರೆ, ಆದರೆ ಯಾವುದೇ ರೀತಿಯ ಪ್ಲಾಸ್ಟಿಕ್ ಬಾಕ್ಸ್ ಅಲ್ಲ, ಸ್ಟೀಲ್ ಬಾಕ್ಸನ್ನು ಇಟ್ಕೊಂಡ್ಬನ್ನಿ. ಅದೇ ರೀತಿ ನಿಮಗೆ ಮಧ್ಯಾಹ್ನ ಊಟ ಬೇಕು ಅಂತಾದರೆ ಅಲ್ಲಿ ಯಾವುದಾದ್ರೂ ಒಂದು ಹೋಟೆಲ್ ಇದೆ, ಹೋಮ್ ಸ್ಟೇ ಅಲ್ಲಿ ಲಂಚ್ ಬಾಕ್ಸ್ ಕೊಡ್ತಾರೆ. ಅದು ಕೂಡ ಅವರಿಗೆ ಮೊದಲೇ ಗೊತ್ತಿರುತ್ತೆ, ಅವ್ರು ಸ್ಟೀಲಲ್ಲೇ ಕೊಡೋದು, ಪ್ಲಾಸ್ಟಿಕಲ್ಲಿ ಕೊಡೋಕ್ಕೆ ಹೋಗಲ್ಲ. ಅದನ್ನು ಹಿಡ್ಕೊಂಡು ಮೇಲೆ ಬನ್ನಿ. ಬೆಳಿಗ್ಗೆ 6ರಿಂದ 11 ಗಂಟೆವರೆಗೂ ಓಪನ್ ಇರುತ್ತೆ, ಆದರೆ ನೀವು 6 ಗಂಟೆಯಿಂದ 8 ಗಂಟೆ ಒಳಗೆ ಬಂದ್ರೇ ಒಳ್ಳೇದು. ಯಾಕಂತ ಹೇಳಿದರೆ ಮತ್ತೆ ಬಂದರೆ ಮೇಲೆ ಹೋಗೋಕ್ಕೆ ಬಿಡಲ್ಲ, ಅಂದರೆ ಅರ್ಧದವರೆಗೂ ಬರ್ಬೋದು. ಯಾಕಂತ ಹೇಳಿದರೆ ನೀವು 1 ಗಂಟೆಯಿಂದ ಕೆಳಗೆ ಇಳಿಲೇಬೇಕಾಗುತ್ತೆ. 6 ಗಂಟೆನೇ ಬಳಿ ತುಂಬ ಒಳ್ಳೇದು, ಸ್ವಲ್ಪ ಹೊತ್ತು ಮೇಲೆ ಹೋಗ್ಬೋದು, ಆದರೆ ಜಾಸ್ತಿ ಹೊತ್ತು ನಿಲ್ಲಕ್ಕೂ ಆಗಲ್ಲ. ಯಾಕಂತ ಹೇಳಿದರೆ ಅಷ್ಟು ಟೈಮ್ ಇರಲ್ಲ. ಸ್ಟಾರ್ಟಿಂಗ್ 4-5 ಕಿಲೋಮೀಟರ್ ಏನು ಗೊತ್ತಾಗಲ್ಲ, ಈಸಿ ಇದೆ ಅಂತ ಅನಿಸುತ್ತೆ. ಆಮೇಲೆ ಬರುತ್ತೆ ನೋಡಿ ಏರು, ಜಾರ್ತಿದ್ದಾನೆ. ಓಕೆ, ಆಮೇಲೆ ಬರುತ್ತೆ ನೋಡಿ ಏರು. ಆ ಏರಿಂದ ಹತ್ಕೊಂಡು ಬಂದಮೇಲೆ ಮಜ್ಜಾ ಅಲ್ಲಿ ಶುರು ಆಗುತ್ತೆ. ಅಲ್ಲಿ ಕೆಳಗಡೆ ಒಂಟಿ ಮರ ಅಂತ ಒಂದು ಜಾಗ ಇದೆ, ಅಲ್ಲಿ ನೀವು ಕುತ್ಕೊಳ್ಬೋದು. ಯಾಕಂದರೆ ಅಲ್ಲಿ ಗೈಡ್ ಇರ್ತಾರೆ. ಇಲ್ಲ ಅಂತಾದರೆ ನಿಮ್ಗೆಲ್ಲೂ ಕುತ್ಕೊಳ್ಳಿಕ್ಕೆ ಆಗಲ್ಲ. ಬೇಗ ಬಂದರೆ ತುಂಬ ಒಳ್ಳೆಯದು. ಅದಕ್ಕಿಂತ ಲೇಟಾಗಿ ಬಂದು ಅಂತ ಹೇಳಿದರೆ ಟ್ರೆಕ್ಕಿಂಗ್ ಬಿಡ್ತಾರೆ, ಆದರೆ ಫುಲ್ ಮಾಡೋಕ್ಕಾಗಲ್ಲ, ಅರ್ಧನೇ. ಯಾಕಂತ ಹೇಳಿದರೆ 18 ಕಿಲೋಮೀಟರ್ ಅಫಿಷಿಯಲ್ ಇರುವಂಥದ್ದು, ಎಲ್ಲ ನಡೆಯುವಾಗ ಹತ್ತತ್ರ 20 ಕಿಲೋಮೀಟರ್ ಆಗುತ್ತೆ. ಅದರ ಬಗ್ಗೆ ಗಮನ ಇಟ್ಕೊಳ್ಳಿ. ಮತ್ತೆ ಇಂಥ ಒಂದು ಒಳ್ಳೆ ವ್ಯೂವನ್ನು ನೋಡೋಕ್ಕೆ ಮಿಸ್ ಮಾಡಲೇಬೇಡಿ. ಇದು ಇನ್ನು ಮೇಲೆ ಹೋಗ್ತಾ ಇನ್ನೂ ಚಂದ ವ್ಯೂ ಕಾಣ್ತಾ ಹೋಗುತ್ತೆ. ಅದೇ ರೀತಿ ನೀವು ಕೂಡ ಯಾವುದೇ ಪ್ಲಾಸ್ಟಿಕನ್ನು ತರಬೇಡಿ. ಅದೇ ರೀತಿ ಪರಿಸರಕ್ಕೆ ಬಹಳಷ್ಟು ಹತ್ತಿರವಾದಂಥ ವಸ್ತುಗಳನ್ನು, ಬಾಳೆಹಣ್ಣು, ದ್ರಾಕ್ಷಿ, ಅದೇ ರೀತಿ ಕಿತ್ತಳೆ, ಇದನ್ನೆಲ್ಲ ತೊಗೊಂಬನ್ನಿ ಹೇಳ್ತಾ ಇಲ್ಲಿರುವಂಥ ವಾಚರ್ ಗಾರ್ಡ್ ಸುರೇಂದ್ರ ಅವರಿಗೆ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ತುಂಬ ಅಂದರೆ ತುಂಬ ಹೆಲ್ಪ್ ಮಾಡಿದರು. ಅದೇ ರೀತಿ ಇಲ್ಲಿರುವಂಥ ಎಲ್ಲ ಗೈಡ್ಗಳು ಬಹಳಷ್ಟು ಫ್ರೆಂಡ್ಲಿ ಆಗಿದ್ದಾರೆ. ಅದರ ಜೊತೆಗೆ ಇದಕ್ಕೆಲ್ಲ ನಾವಿತ್ತು ಟ್ರೆಕ್ಕಿಂಗ್ ಮಾಡಿದ್ವಿ ಅಂತ ಹೇಳಿದರೆ ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟಿರುವಂಥವ್ರು ನಮ್ಮ ಸಂತೋಷ್ ಅಣ್ಣ, ಅವ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದ ಸಲ್ಲಿಸ್ತೇನೆ. ಕಾರಣಾಂತರದಿಂದ ಅವ್ರು ಬರ್ಲಿಕ್ಕೆ ಆಗಲಿಲ್ಲ. ಅವ್ರ ನಂಬರನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ. ನೀವು ಟ್ರೆಕ್ಕಿಂಗ್ ಬರಬೇಕು ಅಂತ ಇದ್ದರೆ ಅವರಿಗೆ ನೀವು ಕಾಲ್ ಮಾಡ್ಬೋದು. ಮತ್ತೇನಿಲ್ಲ, ಇಷ್ಟೇ ವಿಷಯ. ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ, ಅಥವಾ ನನ್ನ MRJ ಟಾಕ್ಸ್ ಅಥವಾ ರಜಿ ಟಾಕ್ಸ್ ಅಂತ ಇದೆ, ಅದರಲ್ಲಿ ಹೋಗಿ ನನಗೆ ಮೆಸೇಜ್ ಮಾಡ್ಬೋದು. ಬಟ್ ಫಾಲೋ ಮಾಡಿ ಆಯಿತಾ, ಫಾಲೋ ಮಾಡೋದನ್ನು ಮರಿಬೇಡಿ. ಇನ್ಸ್ಟಾಗ್ರಾಮಲ್ಲಿ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ಟಾಟಾ, ಬಾಯ್.